ಆನು ವೆಯ್ಟ್ ಮಾಡಿದ್ಮೇಲೆ ಈ ಥರ ಒಂದು ಡಿಸ್ಪ್ಲೇ ಬರುತ್ತೆ. ಇದು ನಿಮಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ಬೈಪಾಪ್ನ ಬಟನ್ನ ಪ್ರೆಸ್ ಮಾಡಬೇಕು. ಸೊ ನಿಮಗೆ ಫ್ಲೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ಟ್ಯೂಬ್ ಕನೆಕ್ಟ್ ಮಾಡಬೇಕು. ಐ ಪ್ಯಾಪು ಇಲ್ಲಿ ಸೆಟ್ ಆಗಿರುತ್ತೆ, ಈ ಪ್ಯಾಪ್ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ಸೈಡಲ್ಲಿ ಅದನ್ನು ಆಫ್ ಮಾಡಬೇಕಂದ್ರೆ ಜಸ್ಟ್ ಈ ಬಟನ್ನ ಪ್ರೆಸ್ ಮಾಡಿ ಆಫ್ ಆಗುತ್ತೆ. ಇಷ್ಟೇ. ನೀವು ಸೆಟ್ಟಿಂಗ್ಸ್ ಮಾಡಬೇಕು ಅಂದರೆ ಇಲ್ಲೊಂದು ಬಟನ್ ಇದೆಯಲ್ಲ, ಬಟನ್ ಪ್ರೆಸ್ ಮಾಡಿ. ಸೊ ಇಲ್ಲಿ ಹೋಗುತ್ತೆ. ಇಲ್ಲಿ ಎಸ್ ಟಿ ಮೋಡಲ್ಲಿದೆ. ಸೊ ನೀವು ಚೇಂಜ್ ಮಾಡಬೇಕು ಅಂದರೆ ಈ ಥರ ಸಿ ಪ್ಯಾಪು, ಟಿ ಮೋಡು, ಎಸ್ ಮೋಡು, ಎಸ್ ಟಿ ಮೋಡು. ಇವಾಗ ಎಸ್ ಟಿ ಮೋಡಲ್ಲಿದೆ. ಬೈಪ್ಯಾಪ್ ಅಂದರೆ ಎಸ್ ಟಿ ಮೋಡು. ಸೊ ನಿಮ್ಗೆ ಇಲ್ಲಿ ಏನು ಸೆಟ್ಟಿಂಗ್, ಐ ಪ್ಯಾಪು 14ಅಲ್ಲಿದೆ, 8ಅಲ್ಲಿದೆ. ಬೇಕಾದ್ರೆ ನೀವು ಎಷ್ಟು ಬೇಕಷ್ಟು ಚೇಂಜ್ ಮಾಡ್ಬೋದು. ಯೂಶಲಿ 12/6, 14/8 ಅಥವಾ 18 ಏನೋ ಮಾಡ್ತಾರೆ ಅವರು. ಅದು ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿನೆಲ್ಲ ಇದು ಸೆಟ್ಟಿಂಗ್ಸ್ ಏನೇನು ಬೇಕೋ ಅದು ಮಾಡ್ಕೊಳ್ಳಿ. ಇಷ್ಟೇ, ಬೇರೆ ಇನ್ನೇನಿಲ್ಲ. ನಾರ್ಮಲಾಗಿ ಸೆಟ್ ಮಾಡಿ ಇಷ್ಟೇ. ಆದಮೇಲೆ ಸೆಟ್ಟಿಂಗ್ ಆದಮೇಲೆ ಈ ಬಟನ್ ಜಸ್ಟ್ ಪ್ರೆಸ್ ಮಾಡಿದ್ರೆ ಆನ್ ಆಗ್ತದೆ. ಟ್ಯೂಬ್ ಕನೆಕ್ಟ್ ಮಾಡ್ಕೊಳ್ಳಿ. ಟ್ಯೂಬ್ ಕನೆಕ್ಟ್ ಮಾಡಿಕೊಂಡು ಏನು ಬರುತ್ತೆ ಆಫ್ ಮಾಡಿ. ಹಾಂ, ಇಲ್ಲಿ ನಿಮಗೆ ಇದು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಇದು ಪವರ್ ಕಾರ್ಡು ಆಫ್ ಮಾಡಿ. ಆಫ್ ಮಾಡಿದ್ಮೇಲೆ ನಿಮಿಷ ಇಲ್ಲಿ ತೆಗಿಯುವಾಗ ಹಿಂಗೆ ಫರ್ಮಾಗಿ ಹಿಂಗೆ ಹಿಡ್ಕೊಂಡು ಹಿಂಗೆ ಎಳಿಬೇಕು. ಹಿಂಗೆಲ್ಲ ಮಾಡಬಾರ್ದು. ಶೇಕ್ ಮಾಡಿದ್ರೆ ಇಲ್ಲಿ ಹೋಗ್ಬಿಡುತ್ತೆ ಕನೆಕ್ಟ್, ಆಮೇಲೆ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಹಿಂಗೆ ಹಿಡ್ಕೊಂಡು ಎಳಿಬೇಕು. ಹಿಂಗೆ ಫುಲ್ ಔಟ್